ಇದು ಗಾಡಿ ಇಲ್ಲಾರ್ದ ಹೊಸದ ಇದನ್ನ ಮಾಡ್ಯಾರ ನೋಡ್ರಿ ಇವ್ರ. ಮೋಟ್ರ್ ಎಬ್ಸೋದು ಹೊಸ ಯಂತ್ರ ಮಾಡ್ಯಾರ. ತಮ್ದ ಐಡಿಯಾ ಯೂಸ್ ಮಾಡ್ಕೊಂಡ ಇಲ್ಲಿ ಪೀಕ್ ಐತು. ಇದು ಗಾಡಿ ತಂದ್ರೆ ಇದ್ರೊಳಗೆ ಹಾಳಾಕತ್ತ ಹೇಳಿ ಇದನ್ನ ಈಗ ಹಿಂಗ ಮ್ಯಾನ್ಯುವಲಿ ಪುಲಿ ಥ್ರೂ ಎಬ್ಸೋದನ್ನ ತರಿಸಿವಿ. ಪುಲಿ ಥ್ರೂ ತರಿಸಿ ಎಬ್ಸಾಕ್ತಿವಿ. ಈಗ ಕೇಬಲ್ ಏನೂ ಆಗಿಲ್ಲ, ಮೋಟ್ರದ್ದು ಪ್ರಾಬ್ಲಮ್ ಐತೆ ಅನ್ನಕ್ತಾರ. ಭಾರಿ ಬೆಸ್ಟ್ ಐತಿದೆ. ವಿತೌಟ್ ಇನ್ವೆಸ್ಟ್ಮೆಂಟ್ 40,000 ಐತತ್ತಿದೆ. ಅವ್ರು ಕೇಳೋಣ, ಮಾತಾಡ್ಸೋಣ, ಹಿಂದಾಡ್ಸಿ ಈಗ ಮೋಟ್ರ್ ಎಬ್ಸಾಕ್ತಾರೆ. ಅದ್ರ ಡೀಟೇಲ್ಸ್ ಕೇಳೋಣ. ಯಾರಿಗಾರು ಬೇಕಾದ್ರೆ ನಿಮ್ಗೆ ಮಾಡಿಸೋದ್ರಿ. ಇರ್ಲೇನ ಈಗ ಮೋಟ್ರ್ ಎಬ್ಸಿದ್ವಿ. 10 ಪೈಪ್ ಇದ್ದೀವಿ. ಭಾರಿ ಚಲೋ ಮಾಡ್ಯಾರ. ಈಗ 50,000 ರೂಪಾಯಿ ಹಾಕತ್ತದ. ಪೀಕ್ ಇದ್ದಲ್ಲಿ ಒಳಗೆ ಮೋಟ್ರದು ಇದ್ದಲ್ಲಿ ಒಳಗೆ ಹೋಗಿ ಆರಾಮ್ ಸೇರಿ ಇದನ್ನು ಮಾಡ್ಬೋದು. ಇದನ್ನ ಗಾಡಿಯಿಂದ ತೊಗೊಂಡೋಗ್ಬಿಡ್ತಾರೆ ಅವ್ರು ನೋಡ್ರಿ. ಆರಾಮ್ ಸೇರಿ ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಮಾಡಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ಯಾರ. ಈ ಟೈಪ್ 2 ವೀಲ್ ಮಾಡ್ಯಾರು. ಅದಕ್ಕೆ ಬೇರಿಂಗ್ ಕುಣಿಸಿ ಅದನ್ನ ಹಿಂದೆ ಗಾಡಿಗೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೊಂದು ಗಾಡಿಗೆ ಒಂದು ಆ್ಯಂಗಲ್ ಕೊಟ್ಟಾರ. ಈ ಟೈಪ್ ಗಾಡಿಗೆ ಒಂದು ಆ್ಯಂಗಲ್ ಕೊಟ್ಟಾರ, ರಿಮೂವ್ ಮಾಡ್ತಾರೆ. ಬ್ರೇಕಿಂಗ್ ಸಿಸ್ಟಮ್ ಐತಿ ಇದಕ್ಕೆ. ಈ ಟೈಪ್ ಇದು ಬ್ರೇಕು ಮಾಡ್ಬೋದು. ಇಲ್ಲೆಲ್ಲ ಪುಲಿ ಮತ್ತು ವಾಯರ, ಇದಕ್ಕೊಂದು ಗಾಲಿಗೆ 1-2 ಬೇರಿಂಗ್ ಹಾಕಿ ಭಾರಿ ಸಿಸ್ಟಮ್ ಮಾಡ್ಯಾರ. ಅದು ಟ್ಯಾಕ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬದಲು ಇದಕ್ಕೆ ಒಂದು 50,000 ರೂಪಾಯಿ ಮಾಡಿದರೆ ಇಬ್ಬರಾದ್ರೆ ಇದು ಆರಾಮ್ ಸೇರಿ ಮ್ಯಾನ್ಯುವಲಿನೂ ಹಾಕತ್ತು. ಇದಕ್ಕೆ ಒಂದು ಮೋಟ್ರ್ ಕುಣಿಸಿದ್ರು ಅದು ಮೋಟ್ರ್ ಮೇಲೂ ನಡೀತದೆ.
ಇದನ್ನು ಈ ಟೈಪ್ ಗಾಡಿಗೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಭಾರಿ ಈಸಿಯೆಸ್ಟ್ ವೇ ಇದು ಮಾಡ್ಯಾರ. ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡ್ಯಾರ. ಬೆಸ್ಟ್ ಐತಿ. ಒಂದು 40-50,000 ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ಬೋದು. ಈ ಟೈಪ್ ಅಟ್ಯಾಚ್ ಆದ್ರೆ ಮುಗಿದೋದು ಗಾಡಿಗೆ. ಬೆಸ್ಟ್ ಐತಿ.